ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇದನ್ನು ನಾನು ರೆಕಾರ್ಡ್ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಬನ್ನಿ, ಇವಾಗ ನಾನು ಕಾಲೇಜ್ ಕಡೆ ಹೋಗಬೇಕು. ಸೊ ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಸೊ ಹೆಂಗಿದೆ ನೋಡಿ ಗೈಸ್ ನಮ್ಮೂರು ವೆದರು. ಸೊ ಇದು ಬೆಳಗ್ಗೆನೇ ಎದ್ದು ಹೋಗ್ತಿರೋದು. ಬನ್ನಿ, ಲೆಟ್ಸ್ ಗೋ. ಗೈಸ್, ಇವಾಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಎಷ್ಟೋ ದಿನಗಳಾದಮೇಲೆ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಫೈನಲಿ ವಿ ರೀಚ್ಡ್ ಕಾಲೇಜ್. ಲೆಟ್ಸ್ ಗೋ ಟು ಅವರ್ ಕಾಲೇಜ್. ಎಷ್ಟೋ ದಿನ ಆದಮೇಲೆ ಕಾಲೇಜ್ ಹೆಂಗೆ ಕಾಣಿಸ್ತಿತ್ತು ನೋಡಿ. ಚೆನ್ನಾಗಿದೆ. ಸೊ ಫೈನಲಿ ಇವಾಗ ಕಾಲೇಜಿನ ಮುಗಿಸಿ ಇವಾಗ ವಾಪಸ್ ಮನೆ ಕಡೆ ಹೊರಟಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ಇವಾಗ ಫೈನಲಿ ಮನೆಗೆ ಬಂದೆ. ಸೊ ಇವಾಗ ಮನೆಗೆ ಬಂದು ಊಟ ಮಾಡಬೇಕು. ಇನ್ನು ಊಟ ಆಗಿಲ್ಲ. ಸೊ ಯಾರೂ ಇಲ್ಲ ಮನೇಲಿ ಇವತ್ತು. ನಮ್ಮ ಅಪ್ಪಾಜಿ ಎಲ್ಲ ಶಿವಮೊಗ್ಗ ಹೋಗಿದ್ದಾರೆ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಸ್ನಾನ ಮಾಡಿ ಬಂದು ಹಾಗೆ ಕುತ್ಕೊಂಡೆ. ಸೊ ನನ್ನ ಹಳೆ ಫೋಟೋಸ್ದೊಂದು ಆಲ್ಬಮ್ ಸಿಕ್ಕಿದೆ. ಸೊ ಒಂದೊಂದಾಗಿ ತೋರಿಸ್ಕೊಂತ ಬರ್ತೀನಿ, ಯಾರೂ ಮಾತಾಡಬೇಡಿ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ಇವಾಗ ಮೊದಲನೇ ಫೋಟೋ ಇದು ನಾನೇ. ಸೊ ಇದು ಆ್ಯಕ್ಚುಲಿ ನಾನು ಗುಡ್ ಶೆಫರ್ಡ್ ಸ್ಕೂಲಲ್ಲಿ ಓದ್ತಾ 2000 ಎಷ್ಟರಲ್ಲೋ ಅನಿಸುತ್ತಿದ್ದು. ಸೊ ಇದು ನನ್ನ ಚಿಕ್ಕ ವಯಸ್ಸಿನ ಫೋಟೋ. ದೆನ್ ಇದು ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಟೈಮಲ್ಲಿ ಜನ ಸೇರಿದ ಫೋಟೋ ಇದು. ದೆನ್ ಹಾಗೆ ಇದೊಂದು ಕೃಷ್ಣದ ಪಾತ್ರ ಹಾಕಿದ್ದೆ. ಸೊ ಅದ್ರದ್ದೊಂದು ಫೋಟೋ ಇದೆ. ದೆನ್ ಇಲ್ಲೂ ನಾನೇ ಇದ್ದೀನಿ ನೋಡಿ, ಸಿಂಗಲ್ ಸಿಂಹ. ಇದು ವಾರ್ಷಿಕೋತ್ಸವದಲ್ಲಿ. ಸೊ ಅದಾದ ನಂತರ ಮತ್ತೆ ಇಲ್ಲಿ ನೋಡಿ, ಅವಾಗ ಹೆವಿ ಡ್ಯಾನ್ಸ್ಗಳನ್ನೆಲ್ಲ ಮಾಡ್ತಾಯಿದ್ದೆ. ಸೊ ಇವಾಗಲೇ ಏನೂ ಇಲ್ಲ ಅನಿಸುತ್ತೆ, ನಮ್ಮ ಮನೇಲಿ ಬೈತಾ ಇರ್ತಾರೆ. ಸೊ ಇಲ್ಲಿ ನಮ್ಮಮ್ಮ ಅದೇನೋ ಗಿಫ್ಟ್ ಕೊಡ್ತಾ ಇದ್ದಾರೆ. ದೆನ್ ಇದು ನಾನೇ ನೋಡಿ, ಇಲ್ಲಿದ್ದೀನಲ್ಲ. ಸೊ ದೆನ್ ಇದು ನಮ್ಮ ಅಣ್ಣನೂ ಏನೋ ಇಸ್ಕೊಂತ ಇದ್ದಾನೆ. ಸೊ ಹಳೆ ಮೆಮೊರೀಸ್ಗಳು ನೋಡಿದಾಗ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ. ದೆನ್ ಇಲ್ಲಿ ನೋಡಿ ಗೈಸ್, ಇಲ್ಲೂ ಅಷ್ಟೇ ನಂದೇ ಫೋಟೋ. ಸೊ ಅವಾಗ ಹೆಂಗಿದ್ದೆ ಅನ್ನೋದನ್ನ ಇವಾಗ ನೆನೆಸ್ಕೊಂಡ್ರೆ ಗೈಸ್. ಇಲ್ಲಿದೆ ನೋಡಿ, ಇದು ನನ್ನ ಬರ್ಡೇ ಟೈಮಲ್ಲಿ ಅನಿಸುತ್ತೆ. ಸೊ ನನ್ನ ಲೈಟ್ ಏನೋ ಶೇಡ್ ಆಗ್ತಾಯಿದೆ. ಇದು ನನ್ನ ಬರ್ಡೇ ಟೈಮಲ್ಲಿ ಅನಿಸುತ್ತೆ. ಸೊ ಹಿಂಗಿದೆ. ದೆನ್ ಇದು ನನ್ನ ಬರ್ಡೇ ಟೈಮ್. ಹೌದು. ನೆಕ್ಸ್ಟ್ ಫೋಟೋ ಇಲ್ಲಿದೆ ನೋಡಿ. ಸೊ ಇವಾಗ ಫ್ಲ್ಯಾಶ್ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಇದು ನನ್ನ ನೆಕ್ಸ್ಟ್ ಫೋಟೋ. ಇದು ನಾನು, ನಮ್ಮ ಅಣ್ಣ, ಇದು ನಮ್ಮ ರಾಘು ಸರ್ ಅಂತ, ಆಮೇಲೆ ಮಂಜು ಸರ್ ಅಂತ. ಸೊ ಆಮೇಲೆ ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮ. ದೆನ್ ಇದು ಲಿಕ್ಕಿ ಪಿರಮಿಡ್ ನೋಡಿ ಗೈಸ್, ಇಲ್ಲಿದ್ದಾನೆ ನೋಡಿ ಲಿಕ್ಕಿ ನಮ್ಮ ಅಣ್ಣ. ಸೊ ಇಲ್ಲಿ ಇತ್ತಿದ್ದಾನೆ ನೋಡಿ. ಸೊ ಈ ಥರ ಪಿರಮಿಡ್ಗಳನ್ನೆಲ್ಲ ನಮ್ಮ ಅಪ್ಪಾಜಿ ಅವಾಗ ಹೇಳ್ಕೊಡ್ತಾಯಿದ್ರು. ದೆನ್ ಇಲ್ಲೂ ಇದ್ದಾನೆ ನೋಡಿ ಲಿಕ್ಕಿ. ದೆನ್ ನಮ್ಮಮ್ಮ ಅವಾಗ ಹೆಂಗಿದ್ರು ನೋಡಿ. ಸೊ ನೆಕ್ಸ್ಟ್ ಫೋಟೋಗೆ ಹೋಗೋಣ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲೂ ಇದ್ದಾನೆ ಲಿಕ್ಕಿ. ಯಾವ ಥರ ನಿಂತ್ಕೊಂಡಿದ್ದಾನೆ, ನಾಗಿನ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಏನೋ. ಸೊ ಇಲ್ಲೂ ಇದ್ದಾನೆ ಅವನೇ. ಸೊ ನಂದು ಒಂದು ಫೋಟೋ ಮತ್ತು ನಮ್ಮ ಅಮ್ಮನ ಫೋಟೋ ಜಾಸ್ತಿ ಇದೆ. ಇಲ್ಲಿದೆ ನೋಡಿ, ಇಲ್ಲಿ ನಾನಿದ್ದೀನಿ. ಸೊ ಇಲ್ಲಿ ನಾನಿದ್ದೀನಿ ನೋಡಿ ಕೆಳಗಡೆ. ಸೊ ನೆಕ್ಸ್ಟ್ ಫೋಟೋಗಳಿಗೆ ಹೋಗೋಣ ಈಗ. ಸೊ ಇದು ಜೋಗದಲ್ಲಿ ತೆಗೆದಿರೋ ಫೋಟೋ. ನಮ್ಮ ಅಮ್ಮನ ಫ್ರೆಂಡು, ಅಂದರೆ ನಮ್ಮ ಫ್ರೆಂಡು ಮತ್ತು ನಾವು ಜೋಗ ಹೋಗಿದ್ವಿ. ಸೊ ಇದು ಆವಾಗ ಇವಳು ಅಂಕಿತಾ ಅಂತ, ದೆನ್ ಆದರ್ಶ್ ಮತ್ತು ನಾನು ಮತ್ತು ಲಿಕ್ಕಿ ನಮ್ಮಣ್ಣ. ಸೊ ಜೋಗ ಹೋದಾಗ ಅದು. ದೆನ್ ಇಲ್ಲೂ ನಾನೇ ಇದೀನಿ ನೋಡಿ, ಯಾವ ಸ್ಟೆಪ್ಪಿಗಿದು ಸಾಂಗು. ಸೊ ಬನ್ನಿ ನೆಕ್ಸ್ಟ್ ಫೋಟೋ. ಇಲ್ಲ ನೋಡಿ, ನಮ್ಮ ಅಪ್ಪಾಜಿ ಅವಾಗ ಕುದುರೆ ಮೇಲೆ, ಮೈಸೂರು ಅನ್ಸತ್ತಿದು. ಸೊ ಎಲ್ಲ ಕುದುರೆ ಹಾರ್ಸ್ ರೈಡಿಂಗ್ ಮಾಡ್ತಾಯಿದ್ರು. ದೆನ್ ಮತ್ತೆ ನಾನು. ಸೊ
ಸೊ ಇದು ನನ್ನ ಬರ್ಡೇ ಟೈಮಲ್ಲಿ ಅನಿಸುತ್ತೆ. ಅವಾಗ ನೋಡಿ ಕೈಯಲ್ಲಿ ಕ್ಯಾಡ್ಬೆರೀಸು ಅವಾಗಿದೆ ದೇವರು ನಮಗೆ. ದೆನ್ ಇಲ್ಲೂ ಅಷ್ಟೇ. ಇದು ಯಶುನ ತರುಣ ಅಂತ ಗೊತ್ತಾಗಿಲ್ಲ. ಸೊ ಅವ್ರ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಯಾರು ಇದು ಅಂತ. ಆಮೇಲೆ ನಂದಿನಿ ಅಕ್ಕ ಅಂತ, ದೆನ್ ಲಿಖಿತ್, ನಾನು. ಬನ್ನಿ ನೆಕ್ಸ್ಟ್ ವಿಡಿಯೋ ಸೊ ನೆಕ್ಸ್ಟ್ ಫೋಟೋಗೆ ಹೋಗೋಣ. ಸೊ ಇಲ್ಲಿ ನೋಡಿ ನಮ್ಮಮ್ಮ ಹಳೇ ಪೋಸ್, ಇಲ್ಲೂ ಅಷ್ಟೇ. ದೆನ್ ಇಲ್ಲಿ ನೋಡಿ ಇದು ಇನ್ನೂ ಚಿಕ್ಕಕ್ಕಿರುವಾಗಿನ ಫೋಟೋ ಇದು, ಅಂದರೆ ಇದು ನಮ್ಮ ಊರಲ್ಲಿ ತೆಗೆದಿದ್ದೆ ಅನಿಸುತ್ತೆ. ಸೊ ಇದು ಇನ್ನೂ ಚಿಕ್ಕಕ್ಕಿರುವಾಗ. ದೆನ್ ಇಲ್ಲಿ ನೋಡಿ ಲಿಖಿತ್, ಇದು ನಮ್ಮ ಅಪ್ಪಾಜಿ ಅಮ್ಮ ಹಳೆಯ ಫೋಟೋ. ಸೊ ಇದು ನಮ್ಮ ಅಜ್ಜ, ನಮ್ಮ ಅಪ್ಪನಪ್ಪ. ಸೊ ಲಕ್ಷ್ಮಣ್ ನಾಯ್ಕರು ಅಂತ. ನನ್ನ ಹೆಸರು ಮುಂದೆನೂ ಇದೆ ನೋಡಿ ಹೆಸರು, ದೀಕ್ಷಿತ್ ಎಸ್ ಲಕ್ಷ್ಮಣ್ ಅಂತ ಇದೆ ಗೊತ್ತಾ. ಲಕ್ಷ್ಮಣ್ ಅನ್ನೋರು ಇವರೇ. ಇದು ನಮ್ಮ ಅಜ್ಜ, ದೆನ್ ನಮ್ಮ ಅಜ್ಜಿ. ಇದು ನಮ್ಮ ಅಣ್ಣನ ಎತ್ಕೊಂಡಿರೋದು. ಸೊ ಇಲ್ಲೊಂದು ಫೋಟೋ ಇದೆ, ಅದನ್ನು ತೋರಿಸ್ಲಾ ಬೇಡ ನೋಡಿ ಇಲ್ಲಿ ನೋಡಿ. ಇದು ನಮ್ಮಮ್ಮ, ನಮ್ಮ ಮಾವ ರಾಘು ಮಾವ ಅಂತ. ಸೊ ಇದು ಲಿಕ್ಕಿ, ಇಲ್ಲಿ ಕೈ ಇದು ನಮ್ಮ ಲಿಕ್ಕಿ. ಸೊ ಆಮೇಲೆ ನೆಕ್ಸ್ಟ್ ಫೋಟೋಗೆ ಬಂದರೆ, ಸೊ ಇಲ್ಲಿರೋದು ನಮ್ಮ ಅಪ್ಪಯ್ಯ ಅಂತ ಹೇಳ್ತಾ ಇದ್ವಿ ನಾವು. ನಮ್ಮ ಅಮ್ಮನ ಅಪ್ಪ, ಇವರು ಕೂಡ ಇವಾಗಿಲ್ಲ. ಸೊ ಇವರು ಕೂಡ ಇವಾಗಿಲ್ಲ. ದೆನ್ ಇವಾಗ ಫೋಟೋದಲ್ಲಿ ನೋಡಬೇಕಾದ್ರೆ ಎಷ್ಟು ಖುಷಿಯಾಗತ್ತೆ ಅಂದರೆ, ಸೊ ಇವರು ನಮ್ಮ ದೊಡ್ಡಮ್ಮ, ಇವರು ಬೆಂಗಳೂರಲ್ಲಿರೋದು. ದೆನ್ ಕೋಡ್ರಮ್ಮ ಅಂತ. ಸೊ ಇಲ್ಲಿ ನೀವು ನನ್ನ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ. ನಮ್ಮಮ್ಮ. ದೆನ್ ಇಲ್ಲಿದೆ ನೋಡಿ ಲಿಖಿತ್. ಸೊ ಬನ್ನಿ ನೆಕ್ಸ್ಟ್ ಫೋಟೋ ಹೋಗೋಣ. ಸೊ ಇದು ಯಾರು ಅಂತ ಗೊತ್ತಾಗ್ತಿಲ್ಲ, ಲಿಕ್ಕಿ ಅನಿಸುತ್ತೆ. ಹೌದು ಇದು ಲಿಕ್ಕಿ. ದೆನ್ ಅವಾಗ ನೋಡಿ ಇಲ್ಲಿ ನಮ್ಮಮ್ಮ, ಅವಾಗಲೇ ಬ್ಯಾಗಿ ಸ್ಟೈಲು. ಸೊ ಬ್ಯಾಗಿ ಪ್ಯಾಂಟು ಶರ್ಟು. ದೆನ್ ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಅಮ್ಮ, ಇಲ್ಲಿ ನೋಡಿ. ಬನ್ನಿ ನೆಕ್ಸ್ಟ್ ಫೋಟೋಗೆ ಹೋಗೋಣ. ಇದು ಅಷ್ಟೇ ನಮ್ಮ ಅಪ್ಪಾಜಿ ಅಮ್ಮ ಮತ್ತು ಲಿಕ್ಕಿ. ಇದು ನಾನು. ಸೊ ಇದು ನಾನು ಅವಾಗ ಫೋಟೋಶೂಟೆಲ್ಲ ಮಾಡಿಸಿದ್ರು. ಸೊ ಈ ಫೋಟೋ ನಂದು. ದೆನ್ ನೆಕ್ಸ್ಟ್ ಫೋಟೋಗೆ ಹೋಗೋಣ ಬನ್ನಿ. ಇಲ್ಲಿ ಒಬ್ಬರು ಮಿಸ್ಸಿಂಗು, ಇವರು ಕಲಾ ದೊಡ್ಡಮ್ಮ ಅಂತ. ನೆಕ್ಸ್ಟ್ ಇನ್ನು ಇಬ್ಬರು ಇಲ್ಲೇ ಇದ್ದಾರೆ ನೋಡಿ, ಇವರು ವಸಂತಿ ದೊಡ್ಡಮ್ಮ ಅಂತ. ದೆನ್ ಇವರು ಜಯಂತಿ ದೊಡ್ಡಮ್ಮ ಅಂತ. ಸೊ ಇದು ನಮ್ಮಮ್ಮ, ಅಮ್ಮ ಹೆಂಗಿದ್ರು ನೋಡಿ ಅವಾಗ. ಸೊ ಇದು ಅವರೇ, ಇದು ಬೆಂಗಳೂರಲ್ಲಿರ್ತಾ. ಸೊ ಬನ್ನಿ ನೆಕ್ಸ್ಟ್ ಫೋಟೋ. ದೆನ್ ಇಲ್ಲೊಂದು ಫೋಟೋ ಇದೆ ನೋಡಿ, ಇದು ಲಿಖಿತ್, ಇದು ಪೂರ್ಣಿಮಾ ಆಂಟಿ ಅಂತ. ಆಮೇಲೆ ಇದು ದೊಡ್ಡಮ್ಮ, ಇದು ದೊಡ್ಡಮ್ಮ ಅಮ್ಮ. ನೆಕ್ಸ್ಟು ಡಿಂಪು ಅಕ್ಕ ಅನ್ಸತ್ತಿದು. ಸೊ ಇಲ್ಲಿ ನಾನು ಹಳೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಅವರು. ಸೊ ಇಲ್ಲೂ ನೋಡಿ ನಮ್ಮ ಅಪ್ಪಯ್ಯ ಹಿಂದ್ಗಡೆ ಇದ್ದಾರೆ ಇಲ್ಲಿ. ಸೊ ನಮ್ಮಮ್ಮ ದೊಡ್ಡಮ್ಮ, ಹಳೆಯ ಫೋಟೋಸ್ ಗೈಸ್. ಇದು ಆ್ಯಕ್ಚುಲಿ ನಮ್ಮ ಊರಲ್ಲಿದು, ನಮ್ಮ ಊರಲ್ಲಿ ನನ್ನ ಫಸ್ಟ್ ಬರ್ತಡೇನ ಏನೋ ಅನ್ಸತ್ತಿದು. ಸೊ ಇದು ಕೂಡ ನಮ್ಮ ಊರಲ್ಲಿ. ದೆನ್ ಇದು ನಮ್ಮಮ್ಮ ಮದುವೆ ಆಗೋ ಟೈಮಲ್ಲಿ ನೋಡಿ, ಇಲ್ಲೂ ಕೂಡ ಅದೇ ಮದುವೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಸೊ ಬನ್ನಿ ನೆಕ್ಸ್ಟ್ ಫೋಟೋ ಹೋಗೋಣ. ಸೊ ಇಲ್ಲಿ ಎತ್ತಿಟ್ಕೊಂಡಿರೋದು ಲಿಖಿತ್ನ. ಸೊ ನಮ್ಮಮ್ಮ ಮತ್ತು ಅಪ್ಪ. ದೆನ್ ಇಲ್ಲಿ ಬಂದರೆ ನಮ್ಮ ಕಸಿನ್ಸ್ ಫ್ಯಾಮಿಲಿ, ನಮ್ಮ ಅಪ್ಪನ ಕಡೆಯಿಂದ ಕಸಿನ್ಸ್ ಎಲ್ಲರೂ ಇದ್ದಾರೆ. ಇವರು ಚೇತನ್ ಅಂತ. ದೆನ್ ಇದು ನಾನು. ಸೊ ಇದು ನಮ್ಮ ಅಜ್ಜ ಲಕ್ಷ್ಮಣ್ ನಾಯ್ಕ್ ಅಂತ ಹೇಳಿದ್ನಲ್ಲ. ಸೊ ಅವರು ನನ್ನನ್ನು ಹಿಡ್ಕೊಂಡು ಕೂರಿಸ್ಕೊಂಡಿದ್ರು. ಸೊ ಫಸ್ಟ್ ಬರ್ತ್ಡೇ ಅನ್ಕೊತೀನಿ ಅದು ನಂದು. ಆಮೇಲೆ ವೈಶು ಅಂತ. ದೆನ್ ಲಿಖಿತ್, ಸಾತ್ವಿಕ್, ಕೌಸ್ತುಭ ಅಂತ. ಸೊ ನಮ್ಮ ಅಜ್ಜಿನ ನೋಡಿ ಇಲ್ಲಿ ಕೂತಿದ್ದಾರೆ. ಇದು ನಮ್ಮ ಅಣ್ಣ ಇದನ್ನು ಕೃಷ್ಣ ಡ್ರೆಸ್ ಹಾಕಿದ್ದ. ದೆನ್ ಇದು ನಾನು ಕೃಷ್ಣ ಡ್ರೆಸ್ ಹಾಕಿದಾಗ. ಸೊ ಗೈಸ್ ಇಲ್ಲಿ ನೋಡಿ, ಇದು ನಮ್ಮಮ್ಮ. ಸೊ ಇದು ನನ್ನ ಲಾಸ್ಟ್ ಫೋಟೋ ಆಗಿರುತ್ತೆ. ಸೊ ಇಲ್ಲಿ ತನಕ ಫುಲ್ ಆಲ್ಬಮ್ನೆಲ್ಲ ಫುಲ್ ನೋಡಿದೆ ಈಗ. ಸೊ ಇದು ನನ್ನ ಲಾಸ್ಟ್ ಫೋಟೋ. ಅವಾಗ ವೈಟ್ ಇದ್ದೆ, ಇವಾಗ ಒಂಚೂರು ಬ್ರೌನಿ ಆಗಿದ್ದೀನಿ. ಸೊ ನೋಡಿದ್ರಲ್ಲ.
ಸೊ ಗೈಸ್ ನೋಡಿದ್ರಲ್ಲ ಹಳೆ ಫೋಟೋಸ್ಗಳು ನೋಡಿದಾಗ ನಿಮಗೂ ಹೀಗೆ ಅನಿಸುತ್ತಾ? ನಿಮ್ಮ ಹಳೆ ಫೋಟೋಸ್ ನೋಡಿದಾಗ ನಾನು ಹಿಂಗಿದ್ನ? ಸೊ ಆವಾಗಿನ ಜೀವನನೇ ಆರಾಮಾಗಿತ್ತು, ಹೆಂಗೆಂಗೋ ಓಡಾಡ್ತಾ ಇದ್ವಿ. ಸೊ ಇವಾಗ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಐ ಹೋಪ್ ಈ ಆಲ್ಬಮ್ ನಿಮಗೆ ಇಷ್ಟ ಆಗಿರುತ್ತೆ. ಬಟ್ ನನ್ನ ಹಳೆ ಫೋಟೋಸ್ಗಳನ್ನೆಲ್ಲ ನೋಡಿ ಅವಾಗಿಂದಕ್ಕೆ ಇವಾಗಿಂದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ನೋಡಿ. ಸೊ ಲೆಟ್ಸ್ ಗೋ. ಊಟ ಬೇರೆ ಪಾರ್ಸಲ್ ಬಂದಿದೆ ಇವಾಗ ಶಿವಮೊಗ್ಗದಿಂದ. ಸೊ ಇವಾಗ ಜಸ್ಟ್ ಬಂದರು, ರೀಚ್ ಆದರು. ಸೊ ಬನ್ನಿ, ನಂದು ಇನ್ನೂ ಊಟ ಆಗಿರಲಿಲ್ಲ. ಸೊ ಊಟ ತಂದಿದ್ದಾರೆ, ಊಟ ಮಾಡಿ ಮತ್ತೆ ಸಿಗ್ತೀನಿ. ಏನೇನು ಐಟಮ್ ಒಂದ್ಸಲ ತೋರಿಸ್ತೀನಿ. ಸೊ ಗೈಸ್, ಇದು ಮಶ್ರೂಮ್ ಬಿರಿಯಾನಿ, ದೆನ್ ಸಾಂಬಾರು, ಕರ್ಡ್, ಆಮೇಲೆ ಇದೇನಿದು ಚಿಕನ್ ಡ್ರಮ್. ಬೇಡ, ಚಿಕನ್ ಡ್ರಮ್ಮು. ಸೊ ಇಷ್ಟೆಲ್ಲ ಐಟಮ್ ಬ್ಯಾಟಿಂಗ್ ಮಾಡೋಣ. ಸೊ ಗೈಸ್, ಅಲ್ಲಿಗೆ ಊಟ ಮಾಡಿ ಮತ್ತೆ ಮಲ್ಕೊಳ್ಳೋ ಸಮಯ ಆಯ್ತು ಇವಾಗ. ಸೊ ಈಗಾಗಲೇ ಟೈಮ್ 9:30 ಅಂತಿದ್ದೀನಿ, 12:15 ಬಂತು. ಸೊ ನೈಟ್. ಸೊ ಇವಾಗ ಮಲಗೋ ಸಮಯ ಆಯಿತು, ಅಂದರೆ ವೀಡಿಯೋನೂ ಎಂಡ್ ಮಾಡೋ ಸಮಯ ಆಯಿತು. ಸೊ ಈ ವಿಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.